ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಬಹುನಿರೀಕ್ಷಿತ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ ಆಗಿದೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದ ವಿಜಯಪುರ ಜಿಲ್ಲೆಯ ಇಂಡಿ ಕ್ಷೇತ್ರದ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ. ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರನ್ನ ಭೇಟಿ ಮಾಡಿ ರೆಸಿಗ್ನೇಷನ್ ಲೆಟರ್ ಕೊಟ್ಟಿದ್ದಾರೆ. ಇವರು ಕಾಂಗ್ರೆಸ್ನ ಹಿರಿಯ ಶಾಸಕರಲ್ಲಿ ಒಬ್ಬರು. ಇತ್ತೀಚೆಗೆ ಇವರ ಬೆಂಬಲಿಗರು ಸಿಎಂ ಡಿಕೆಶಿ ಅವರ ಮನೆಗೆ ಬಂದು ಈ ಬಾರಿ ನಮ್ಮ ನಾಯಕನಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ಯಶವಂತ ರಾಯಗೌಡ ಇಂಡಿ ತಾಲೂಕನ್ನ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನೋ ಬೇಡಿಕೆ ಇಡ್ತಾ ಬಂದಿದ್ರು. ಹಾಗೆ ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ನಾಯಕ MB ಪಾಟೀಲ್ ಜೊತೆಗೆ ತಿಕ್ಕಾಟ ಇತ್ತು ಇವರಿಗೆ. ಒಂದೇ ಪಾರ್ಟಿಯವರಾದರೂ ಕೂಡ ಎದುರಾಳಿಗಳು. ಇದೀಗ ಸಚಿವ ಸ್ಥಾನ ಸಿಗದೆ ರಾಜೀನಾಮೆ ಕೊಟ್ಟಿದ್ದಾರೆ. ಯಶವಂತ ರಾಯಗೌಡ ಪಾಟೀಲ್ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ನ ಒಳಗಡೆ ದಶಕಗಳ ಕಾಲ ಇದ್ದ ಜಗಳ ಇದೆಯಲ್ಲ, ಅದು ಈಗ ಇವರ ರಾಜೀನಾಮೆ ಮೂಲಕ ಬೀದಿಗೆ ಬಂದಿದೆ. ಎಲ್ಲವನ್ನ ನೇರವಾಗಿ ಎದುರಿಸ್ತೀನಿ, 2028ರ ಚುನಾವಣೆಯಿಂದ ವಿಜಯಪುರದಲ್ಲಿ ನಿಜವಾದ ರಾಜಕಾರಣ ಆರಂಭ ಆಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿಗೆ ಸವಾಲು ಹಾಕಿದ್ದಾರೆ. ಇದೇ ರೀತಿ ಶಿವಮೊಗ್ಗ ಜಿಲ್ಲೆಯ ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಸಿಟ್ಟಲ್ಲಿ ರಾಜೀನಾಮೆಯನ್ನ ಘೋಷಿಸಿದ್ದಾರೆ. ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಕೂಡ ತಮಗೆ ಮಂತ್ರಿ ಭಾಗ್ಯ ಸಿಗದೇ ಇರೋದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕೂಡ ಆಗಿರೋ ತನ್ವೀರ್ ಸೇಠ್, ಮೈಸೂರು ಜಿಲ್ಲೆಗೆ ಅನ್ಯಾಯ ಆಗಿದೆ, ನಮ್ಮ ಕಾರ್ಯಕರ್ತರ ಸಲಹೆ ಪ್ರಕಾರ ಮುಂದಿನ ಹೆಜ್ಜೆ ಇಡ್ತೀನಿ ಅನ್ನೋ ಬಂಡಾಯದ ಮುನ್ಸೂಚನೆ ಕೊಡ್ತಾ ಇದ್ದಾರೆ. ಇನ್ನು 16 ಶಾಸಕರು ಮಂತ್ರಿ ಸ್ಥಾನ ಸಿಗದೆ ಒಳಗೊಳಗೆ ಕುದಿತಾ ಇದ್ದಾರೆ. ಹಲವು ಶಾಸಕರ ಬೆಂಬಲಿಗರು ಬೀದಿಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ ಕಾಂಗ್ರೆಸ್ ಕೋಟೆಗೆ ಹೊಸ ಬೆಂಕಿ ಇಟ್ಟಿರೋ ಸಚಿವ ಸಂಪುಟ ವಿಸ್ತರಣೆ ಹೇಗಿದೆ, ಯಾರಿಗೆಲ್ಲ ಹೊಸದಾಗಿ ಲಡ್ಡು ಸಿಕ್ಕಿದೆ, ಯಾರನ್ನೆಲ್ಲ ಹೊರ ಹಾಕಲಾಗಿದೆ, ಕ್ವಿಕ್ ಆಗಿ ಲಿಸ್ಟ್ ನೋಡ್ತಾ ಹೋಗೋಣ. ಕಳೆದ 2 ತಿಂಗಳಿಂದ ಎಳ್ಕೊಂಡು ಹೋಗ್ತಾ ಇದ್ದ ಸಚಿವ ಸಂಪುಟ ಸರ್ಕಸ್ಗೆ ಕಡೆಗೂ ತೆರೆ ಬಿದ್ದಿದೆ. ಡಿಕೆಶಿ ಸಂಪುಟದ 2ನೇ ಪಟ್ಟಿ ರಿಲೀಸ್ ಆಗಿದೆ. ಬೆಳಿಗ್ಗೆ ದಿಲ್ಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಮೀಟಿಂಗ್ ಆಯಿತು. ಈಗ ಫೈನಲ್ ಪಟ್ಟಿ ರಿಲೀಸ್ ಆಗಿದೆ. ರಾಜಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ, 20 ಮಂದಿಯ ಪ್ರಮಾಣ ವಚನ ಸ್ವೀಕಾರ. ಸಿದ್ದು ಸಂಪುಟದಲ್ಲಿದ್ದ 10ಕ್ಕೂ ಅಧಿಕ ಜನರಿಗೆ, ಹಿರಿಯ ಸಚಿವರಿಗೆ ಕೊಕ್ಕೊಟ್ಟು 13 ಹೊಸಬರಿಗೆ ಅವಕಾಶ. ಇಲ್ಲಿ ಕೆಲವೊಬ್ಬರಿಗೆ ಸಿಗೋದೇ ಇಲ್ಲ ಅಂತ ಹೇಳಲಾಗ್ತಿತ್ತು, ಅಂತವರಿಗೆಲ್ಲ ಈಗ ಸಿಕ್ಕಿದೆ. ಯಾರ್ಯಾರಿಗೆ ಸಿಕ್ಕಿದೆ, ಯಾರಿಗೆ ಮಿಸ್ ಆಗಿದೆ ಅಂತ ನೋಡ್ತಾ ಹೋದ್ರೆ, ಸಭಾಧ್ಯಕ್ಷ ಯಾರು ಅಂತ ನೋಡ್ತಾ ಹೋದ್ರೆ, ಒಟ್ಟು 34 ಸಚಿವ ಸ್ಥಾನ ಇದ್ದಿದ್ದು, ಇದರಲ್ಲಿ ಜೂನ್ 3ಕ್ಕೆ ಡಿಕೆಯೊಂದಿಗೆ 14 ಜನ ಪ್ರಮಾಣ ವಚನ ಮಾಡಿದ್ರು. ಕರೆಕ್ಟ್ ಆಗಿ 2 ತಿಂಗಳಾಯಿತು. ಈಗ ಉಳಿದ 20 ಸ್ಥಾನಗಳಿಗೆ ಪಟ್ಟಿ ಫೈನಲ್ ಆಗಿದೆ. ಸುಮಾರು 30-40 ಜನ ಆಕಾಂಕ್ಷಿಗಳಿದ್ರು. ಆಕ್ಷೇಪ, ಅಸಮಾಧಾನಕ್ಕೆ ಆಸ್ಪದ ಆಗಬಾರದು ಅಂತ ಕೊನೆ ಕ್ಷಣದವರೆಗೂ ಗೌಪ್ಯತೆ ಮೇಂಟೈನ್ ಮಾಡಿದ್ರು. ಬಹುತೇಕ ಹೊಸ ಮುಖಗಳಿಗೆ ಆದ್ಯತೆ ಕೊಡಲಾಗ್ತಾ ಇದೆ. ಯಾರ್ಯಾರಿಗೆ ಸಚಿವ ಸ್ಥಾನ ಅಂತ ನೋಡ್ತಾ ಹೋಗೋ ಟೈಮ್ನಲ್ಲಿ ಆಲ್ರೆಡಿ ಸಿದ್ದು ಕ್ಯಾಬಿನೆಟ್ನಲ್ಲಿ ಇದ್ದವರು ಎನ್ ಚಲುವರಾಯಸ್ವಾಮಿ, ನಾಗಮಂಗಲ ಶಾಸಕ, ಮಂಡ್ಯ ಒಕ್ಕಲಿಗ ಸಮುದಾಯ, ಸಿದ್ದು ಸಂಪುಟದಲ್ಲಿ ಕೃಷಿ ಮಂತ್ರಿಯಾಗಿದ್ರು. ನೆಕ್ಸ್ಟ್ ಕೊಪ್ಪಳ ಜಿಲ್ಲೆಗೆ 2 ಸ್ಥಾನ, ಶಿವರಾಜ್ ತಂಗಡಗಿ, ಕನಕಗಿರಿ ಶಾಸಕ, SC ಸಮುದಾಯ. ಈ ಹಿಂದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಬಸವರಾಜ ರಾಯರೆಡ್ಡಿ, ಯಲಬುರ್ಗಾ ಶಾಸಕ, ಲಿಂಗಾಯತ ಸಮುದಾಯ, 6 ಬಾರಿ ಶಾಸಕ. ಇಲ್ಲಿ ಜಾತಿ ಹೆಸರು ಮೆನ್ಷನ್ ಮಾಡ್ತಿರೋದು ನಾವು ಅದನ್ನು ಒಪ್ತೀವಿ, ಅದನ್ನು ಅಕ್ನಾಲಜ್ ಮಾಡ್ತೀವಿ ಅಥವಾ ಅದು ಸರಿ ಅಂತ ಅಲ್ಲ ಸ್ನೇಹಿತರೆ. ವೆರಿ ಬ್ಯಾಡ್ ಜಾತಿ ಆಧಾರದಲ್ಲಿ ಹಂಚಿಕೆ. ಬಟ್ ಇವರು ಮಾಡಿರೋದ್ರಿಂದ ಅದನ್ನು ಹೇಳಲೇಬೇಕಾದ ಅನಿವಾರ್ಯತೆ. 2013ರಲ್ಲೂ ಕೂಡ ರಾಯರೆಡ್ಡಿ ಅವರು ಸಿದ್ದು ಸಂಪುಟದಲ್ಲಿ ಮಂತ್ರಿಯಾಗಿದ್ದರು. ಅಲ್ಪಸಂಖ್ಯಾತ ಕೋಟಾದಲ್ಲಿ ಜಮೀರ್ ಅಹಮದ್ ಖಾನ್, ಇವ್ರದ್ದು ಕತೆ ಮುಗಿತನ್ನೋ ಚರ್ಚೆ ನಡೀತಿದ್ದ ಟೈಮ್ನಲ್ಲಿ ಚಾಮರಾಜಪೇಟೆ ಶಾಸಕರು, ಅವರಿಗೆ ಅವಕಾಶ ಸಿಕ್ಕಿದೆ. ರಿಜ್ವಾನ್ ಅರ್ಷದ್, ಶಿವಾಜಿನಗರ, ಇಬ್ಬರಿಗೂ ಸಿಕ್ಕಿದೆ. ಇವರಲ್ಲಿ ಒಬ್ಬರಿಗೆ ಮಾತ್ರ ಸಿಗೋದು ಅನ್ನೋದಿತ್ತು, ಈಗ ಇಬ್ಬರಿಗೂ ಸಿಕ್ಕಿದೆ. ಅದರಲ್ಲೂ ಕೂಡ ಜಮೀರ್ ಅವರು ನಿಮಗೆ ಗೊತ್ತಿರಬಹುದು, ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ನಲ್ಲಿ ಪಕ್ಷಕ್ಕೆ ಕೈಕೊಟ್ಟರು, ರೆಬೆಲ್ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಿದ್ರು ಅನ್ನೋ ಆರೋಪ ಎಲ್ಲ ಅವ್ರ ಮೇಲಿತ್ತು. ಜಮೀರ್ ಬಹಿರಂಗ ಕ್ಷಮೆಯಾಚನೆ ಮಾಡಿದ್ದು ಕೂಡ ಆಗಿತ್ತು. ಇದಾದ್ಮೇಲೆ ವೇಣುಗೋಪಾಲ್, ಕೆಪಿಸಿಸಿ ಅಧ್ಯಕ್ಷರು ಜಮೀರ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಸಂತೋಷ್ ಲಾಡ್, ಕಲಘಟಕಿ, ಧಾರವಾಡ, ಇವರಿಗೆ ಸಿಗಲ್ಲ, ಕೈ ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಕಡೆ ಕ್ಷಣದಲ್ಲಿ ಇವರಿಗೂ ಕೂಡ ಸಿಕ್ಕಿದೆ. ಬಿ ನಾಗೇಂದ್ರ, ಬಳ್ಳಾರಿ ಗ್ರಾಮೀಣ, ವಾಲ್ಮೀಕಿ ಸಮುದಾಯ. ದೊಡ್ಡ ಟ್ವಿಸ್ಟ್ ಅಂದರೆ ಕಡೆ ಕ್ಷಣದಲ್ಲಿ SS ಮಲ್ಲಿಕಾರ್ಜುನ, ದಾವಣಗೆರೆ ಶಾಸಕ, ಈ ಹಿಂದೆ ಕೂಡ ಮಂತ್ರಿಯಾಗಿದ್ರು, ಇವರನ್ನ ಆ್ಯಡ್ ಮಾಡಲಾಗಿದೆ. ಮಂಕಾಳು ವೈದ್ಯ, ಭಟ್ಕಳ ಶಾಸಕ, ಉತ್ತರ ಕನ್ನಡ, ದಲಿತ ಎಡ, ಇವ್ರ ಹೆಸರಿತ್ತು, ಇವ್ರದ್ದು ರಿಮೂವ್ ಮಾಡಿ SS ಮಲ್ಲಿಕಾರ್ಜುನ ಅವ್ರದ್ದು ಆ್ಯಡ್ ಮಾಡಲಾಗಿದೆ. ಇನ್ನು ಮಧು ಬಂಗಾರಪ್ಪ, ಶಿವಮೊಗ್ಗದ ಸೊರಬ ಶಾಸಕ, ಈಡಿಗ ಸಮುದಾಯ, ಶಿಕ್ಷಣ ಮಂತ್ರಿಯಾಗಿದ್ರು. ಇದೆಲ್ಲವೂ ಕೂಡ ಈ ಹಿಂದೆನೂ ಮಂತ್ರಿ ಆಗಿದ್ದವ್ರದ್ದು. ಹೊಸದಾಗಿ ಸೇರ್ಪಡೆಯಾದವರು ಯಾರು? SC ಬಾಲಕೃಷ್ಣ, ಮಾಗಡಿಯಿಂದ 5 ಬಾರಿ ಶಾಸಕ, ರಾಮನಗರ ಜಿಲ್ಲೆ, DKಯ ಕಟ್ಟಾ ಬೆಂಬಲಿಗ. ಡಾಕ್ಟರ್ ಅಜಯ್ ಸಿಂಗ್, ಜೇವರ್ಗಿ, ಮಾಜಿ CM ಧರಮ್ ಸಿಂಗ್ರ ಪುತ್ರ, ರಜಪೂತ ಸಮುದಾಯ.
ಟಿ ರಘುಮೂರ್ತಿ ಚಳ್ಳಕೆರೆ ಶಾಸಕ ಚಿತ್ರದುರ್ಗ ನಿರಂತರ 3ನೇ ಬಾರಿಗೆ ಆಯ್ಕೆಯಾಗಿದ್ದರು ವಾಲ್ಮೀಕಿ ಸಮುದಾಯ. KM ಶಿವಲಿಂಗೇಗೌಡ ಅರಸೀಕೆರೆ ಶಾಸಕ ಹಾಸನ ಒಕ್ಕಲಿಗ ಸಮುದಾಯ. ಈ ಹಿಂದೆ JDSನಲ್ಲಿದ್ದರು, ಮೊದಲ ಬಾರಿ ಮಂತ್ರಿ. ಲಕ್ಷ್ಮಣ ಸವದಿ ಅಥಣಿ ಬೆಳಗಾವಿ ಅಥಣಿ ಲಿಂಗಾಯತ ಸಮುದಾಯ. ಈ ಹಿಂದೆ ಬಿಜೆಪಿಲಿದ್ರು, ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ಸಾರಿಗೆ ಸಚಿವ DCM ಎಲ್ಲ ಆಗಿದ್ರು. ಅದಕ್ಕಿಂತ ಹಿಂದಕ್ಕೆ ಹೋದರೆ ಸ್ವಲ್ಪ ದೃಶ್ಯಗಳದೆಲ್ಲ ಕೇಸಿತ್ತು. ಟಿಕೆಟ್ ಸಿಗಲಿಲ್ಲ ಅಂಥೇಳಿ 2023ರಲ್ಲಿ ಎಲೆಕ್ಷನ್ಗೂ ಮುಂಚೆ ಕಾಂಗ್ರೆಸ್ಗೆ ಬಂದಿದ್ರು. ಆದರೆ ಸಿದ್ದು ಸಂಪುಟದಲ್ಲಿ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ, ಈಗ ಕೊಟ್ಟಿದ್ದಾರೆ. ವಿಜಯಾನಂದ ಕಾಶಪ್ಪನವರ್ ಹುನಗುಂದ ಶಾಸಕ ಬಾಗಲಕೋಟೆ, 2 ಟೈಮ್ MLA, ಪಂಚಮಸಾಲಿ ಲಿಂಗಾಯತ, ಮೊದಲ ಬಾರಿ ಮಂತ್ರಿ ಆಗ್ತಿದ್ದಾರೆ. ರುದ್ರಪ್ಪ ಲಮಾಣಿ ಹಾವೇರಿ ಶಾಸಕ, 3 ಸಲ MLA, ಲಂಬಾಣಿ ಸಮುದಾಯ. ಈ ಹಿಂದೆ ಸ್ಪೀಕರ್ ಆಗಿದ್ರು, ಸದ್ಯ ಪರಿಷತ್ ಉಪಸಭಾಪತಿ. 2020ರಲ್ಲಿ ನಶಾವಸ್ತು ತರಿಸ್ಕೊಳ್ತಾ ಇದ್ದ ಆರೋಪದಲ್ಲಿ ಇವರ ಮಗನನ್ನ CCB ಪೊಲೀಸರು ಅರೆಸ್ಟ್ ಕೂಡ ಮಾಡಿ, ನಿಮಗೆ ನೆನಪಿರ್ಬೋದು. ಈ ಬಾರಿ ಹಾನಗಲ್ ಶಾಸಕ ಮರಾಠ ಸಮುದಾಯದ ಶ್ರೀನಿವಾಸ್ ಮಾನೆ ಮತ್ತು ಬಸವರಾಜ ಶಿವಣ್ಣನವರ ಹೆಸರು ಕೇಳಿಬಂದಿತ್ತು. ಆದರೆ ಅವರ ಬದಲಿಗೆ ರುದ್ರಪ್ಪ ಲಮಾಣಿ ಅವರಿಗೆ ಅವಕಾಶ ಸಿಕ್ಕಿದೆ. ಮಹಿಳಾ ಕೋಟಾದಲ್ಲಿ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ MLC ಕುರುಬ ಸಮುದಾಯ. ಇತ್ತೀಚೆಗೆ ತಾನೇ MLC ಆಗಿದ್ರು, ಇನ್ನು ಪ್ರಮಾಣ ವಚನ ತಗೊಂಡಿಲ್ಲ. ಚಿಕ್ಕಮಗಳೂರು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿಯ MK ಪ್ರಾಣೇಶ್ ವಿರುದ್ಧ ಮರುಮತ ಎಣಿಕೆಯಲ್ಲಿ ಇವರು ಗೆಲುವನ್ನು ಪಡೆದಿದ್ದಾರೆ. ಇನ್ನು ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಉಪ್ಪಾರ ಸಮುದಾಯ. ಇವರು ಕಾಂಗ್ರೆಸ್ JDS ಮೈತ್ರಿ ಸಂಪುಟದಲ್ಲಿ ಹಿಂದುಳಿದ ವರ್ಗದ ಸಚಿವರಾಗಿದ್ದರು. ಇನ್ನು PM ನರೇಂದ್ರ ಸ್ವಾಮಿ ಮಳವಳ್ಳಿ ಶಾಸಕ, ಮಂಡ್ಯ ದಲಿತ ಬಲ ಅಂತ ಅವರು ಗುರುತಿಸ್ಕೊಳ್ತಾರೆ. ಇನ್ನು KS ಬಸವಂತಪ್ಪ ಮಾಯಕೊಂಡ ಶಾಸಕ, ದಲಿತ ಎಡಗೈ ಕಡೆಯಿಂದ ಗುರುತಿಸ್ಕೊಂಡಿದ್ದಾರೆ. ಮೊದಲ ಬಾರಿಗೆ ಸ್ಪರ್ಧಿಸಿ MLA ಆಗಿದ್ರು, ಈಗ ಮಂತ್ರಿ. H ಆಂಜನೇಯ ಅವರ ಸೋದರಳಿಯ. ಇನ್ನು ಸ್ಪೀಕರ್ ಆಯ್ಕೆಗೆ ಸಂಬಂಧಪಟ್ಟಂತೆ ಸ್ಪೀಕರ್ ಸಭಾಪತಿಗಳ ಹೆಸರು ಕೂಡ ಸೂಚಿಸಿರುವುದು ವಿಚಿತ್ರ ಬೆಳವಣಿಗೆಯಲ್ಲಿ. ಖಾದರ್ ರಾಜೀನಾಮೆಯಿಂದ ತೆರವಾದ ಸ್ಪೀಕರ್ ಸ್ಥಾನಕ್ಕೆ ಹಿರಿಯ ಶಾಸಕ GS ಪಾಟೀಲ್ ಅಂತಿಮ ಆಗಿದೆ ಹೆಸರು. ಗದಗ ಜಿಲ್ಲೆ ರೋಣ ಶಾಸಕ, 4 ಟೈಮ್ MLA. ಈ ರೇಸ್ನಲ್ಲಿ ದಿನೇಶ್ ಗುಂಡೂರಾವ್, TB ಜಯಚಂದ್ರ, RV ದೇಶಪಾಂಡೆ ಹೆಸರು ಕೂಡ ಕೇಳಿಬಂದಿತ್ತು. ಇನ್ನು ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ವಿರಾಜಪೇಟೆ ಶಾಸಕ S ಪೊನ್ನಣ್ಣ, ಇವರು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಅವ್ರನ್ನ ನಿಮ್ಮನ್ನ ಡೆಪ್ಯೂಟಿ ಸ್ಪೀಕರ್ ಮಾಡ್ತೀವಿ ಅಂತ ಅಲ್ಲಿ ಶಿಫಾರಸು ಮಾಡಿದ್ದಾರೆ. ಇವರು ಸಿದ್ದರಾಮಯ್ಯ ಅವರಿಗೆ ಕಾನೂನು ಸಲಹೆಗಾರ ಕೂಡ ಆಗಿದ್ರು ಪೊನ್ನಣ್ಣ. ಇನ್ನು ಮೇಲ್ಮನೆ ವಿಧಾನ ಪರಿಷತ್ ಸಭಾಪತಿ ಸ್ಥಾನದಿಂದ ಬಸವರಾಜ ಹೊರಟ್ಟಿ ಕೆಳಗಿಳಿಸೋಕು ನಿರ್ಧಾರ ಮಾಡಿಯಾಗಿದೆ ಕಾಂಗ್ರೆಸ್ ಸರ್ಕಾರ. ಆ ಸ್ಥಾನಕ್ಕೆ ಸಲೀಂ ಅಹಮದ್ ಹೆಸರು ರೆಫರ್ ಮಾಡಿದ್ದಾರೆ. ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಇನ್ನು ಉಪ ಸ್ಪೀಕರ್ ಆಗಿ ಉಮಾಶ್ರೀ ಅವರನ್ನ ಆಯ್ಕೆ ಮಾಡಲಾಗಿದೆ. ಪ್ರಮುಖವಾಗಿ ಯಾರಿಗೆ ಸಿಕ್ಕಿಲ್ಲ, ಮಿಸ್ಸಿಂಗ್ ನೇಮ್ಸ್ ಯಾವ್ಯಾವುದು? ಮುಖ್ಯವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಿಸ್ಸಿಂಗ್, ದಿನೇಶ್ ಗುಂಡೂರಾವ್ ಮಿಸ್ಸಿಂಗ್, ಶಿವಾನಂದ ಪಾಟೀಲ್, HC ಮಹಾದೇವಪ್ಪ, HK ಪಾಟೀಲ್ ಹೊಸಕೋಟೆ ಶಾಸಕ, ಶರತ್ ಬಚ್ಚೇಗೌಡ, MC ಸುಧಾಕರ್, RB ತಿಮ್ಮಾಪುರ, NS ಬೋಸರಾಜು, ಹೀಗೆ ಸಿದ್ದು ಸಂಪುಟದಲ್ಲಿದ್ದ ಸುಮಾರು 10ಕ್ಕೂ ಅಧಿಕ ಹಿರಿಯ ಸಚಿವರಿಗೆ ಇಲ್ಲಿ ಅವಕಾಶ ಸಿಕ್ಕಿಲ್ಲ. ಏನು DK ಸಂಪುಟ ಸಮುದಾಯವಾರು ಲೆಕ್ಕಾಚಾರ ಒಟ್ಟಾರೆ ನೋಡಿದ್ರೆ ಒಕ್ಕಲಿಗರು 5, ಲಿಂಗಾಯತ 6, ಕುರುಬ 3, ವಾಲ್ಮೀಕಿ 3, ಮುಸ್ಲಿಂ 3, ಕ್ರಿಶ್ಚಿಯನ್ 1, SC ಎಡ ಬಲ ಎಲ್ಲ ಸೇರಿ 7, ಉಪ್ಪಾರ, ಈಡಿಗ, ಮೊಗವೀರ, ರಜಪೂತ, ರೆಡ್ಡಿ ಎಲ್ಲ 1. DK ಮೊದಲನೇ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಮಗ ಯತೀಂದ್ರ ಹಾಗೂ ತನ್ನ ಬಣದಲ್ಲಿದ್ದ ಹಲವು ಶಾಸಕರಿಗೆ ಮಂತ್ರಿಗಿರಿ ಕೊಡಿಸಿದ್ರು. ಹೀಗಾಗಿ ಸೆಕೆಂಡ್ ಲಿಸ್ಟ್ನಲ್ಲಿ ಅಷ್ಟೊಂದು ಸಿದ್ದು ಪ್ರಭಾವ ಇರಲ್ಲ ಅನ್ನೋ ಅಂದಾಜಿತ್ತು. ಆದರೂ ಕೂಡ ಹೊಸಬರಿದ್ರೂ ಸುಮಾರು 10 ಜನ ಸಿದ್ದು ಬಣದ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಸಮುದಾಯದ ದೃಷ್ಟಿಯಿಂದ, ಪ್ರಾದೇಶಿಕ ದೃಷ್ಟಿಯಿಂದ, ಬಣಗಳ ದೃಷ್ಟಿಯಿಂದ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. 1.5 ವರ್ಷ ಉಳಿದಿದೆ DK ಅವರಿಗೆ ಸರ್ಕಾರ ನಡೆಸಕ್ಕೆ, ಈ ಕ್ಯಾಬಿನೆಟ್ಗೂ ಕೂಡ ಪರ್ಫಾರ್ಮ್ ಮಾಡೋಕ್ಕೆ. ನಿಮ್ಮ ಒಪಿನಿಯನ್ ಏನು ಈ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರನ್ನ ಇದರಲ್ಲಿ ಡ್ರಾಪ್ ಮಾಡಬೇಕಾಗಿತ್ತು, ಯಾರು ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗಿತ್ತು ಅಂತ ನಿಮಗೆ ಅನಿಸುತ್ತೆ? ಒಳ್ಳೆ ಆಯ್ಕೆ ಯಾರು? ಅದನ್ನು ನೀವು ಒಪಿನಿಯನ್ ತಿಳಿಸ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.